ಚೂಮಂತರ್ ಇದೊಂದು ಕನ್ನಡ ಆರ್ಆರ್ ಕಾಮಿಡಿ ಮೂವಿ. ಜನವರಿ 10ಕ್ಕೆ ರಿಲೀಸ್ ಆದಂತ ಈ ಮೂವಿ 2 ಗಂಟೆ 23 ನಿಮಿಷ ಇದೆ. ಈ ಸಿನಿಮಾದ ರೈಟರ್, ಡೈರೆಕ್ಟರ್ ಮತ್ತೆ ಎಡಿಟರ್ ಎಲ್ಲ ಕರ್ವಾ ಮೂವಿ ಮಾಡಿರುವಂತಹ ನವನೀತ್ ಅವರು. ಅದರಲ್ಲೂ ಈ ಸಿನಿಮಾದ ಸೌಂಡ್ ಡಿಸೈನರ್ ಆಸ್ಕರ್ ಅವಾರ್ಡ್ ನ ವಿನ್ ಆಗಿರುವಂತಹ ರಸುಲ್ ಪೂಕಟ್ಟಿ ಅವರು. ಸೊ ಬನ್ನಿ, ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ಈ ಚೂಮಂತರ್ ಮೂವಿ ಹೇಗಿತ್ತು ಅನ್ನೋದನ್ನ ನೋಡ್ಕೊಂಡ್ ಬರೋಣ. ನಾನು ನಿಮ್ಮೆಲ್ಲರ ರಾವಣ, ನಾವೇನ್ ಮೇಲೆ ಸಿಗ್ತಾ ಇರೋಣ. ಮೊದಲು ಸಿನಿಮಾದ ಕಥೆನ ನಾವು ತಿಳ್ಕೊಳ್ಳೋಣ. ಈ ಸಿನಿಮಾದಲ್ಲಿ ಒಬ್ಬ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಗೆ ಇರಬೇಕಾದಂತ ಸಾಮಾನ್ಯವಾದಂತ ಕಾಮನ್ ಸೆನ್ಸ್ ಯಾವುದು ಅನ್ನೋದನ್ನ ಸಿನಿಮಾದ ಆರಂಭದಲ್ಲೇ ಈ ಸಿನಿಮಾದ ಹೀರೋ ಆದಂತ ಡೈನಮೋ ಅವರು ಹೇಗೆ ಪತ್ತೆ ಹಚ್ತಾರೆ. ಲೈಕ್ ರೂಮ್ ಟೆಂಪರೇಚರ್ ಇರ್ಬೋದು, CD ಕ್ಯಾಸೆಟ್ ಗಳಿರ್ಬೋದು, ಆಕೆಯ ಮೇಕಪ್, ಆಕೆಯ ಓವರ್ ಆಕ್ಟಿಂಗ್ ಇಂದ ಅವರು ಕಂಡುಹಿಡಿಯುವಂತಹ ಸಾಮಾನ್ಯವಾದಂತಹ ಸೆನ್ಸ್ ಅನ್ನ ನಾವಿಲ್ಲಿ ಗಮನಿಸಬಹುದು. ಇಂತ ಇಂಟ್ರೆಸ್ಟಿಂಗ್ ಮತ್ತೆ ಎಂಟರ್ಟೈನ್ಮೆಂಟ್ ಘಟನೆ ಜೊತೆ ಈ ಸಿನಿಮಾ ಶುರುವಾಗುತ್ತೆ. ಈ ಗುಂಪಲ್ಲಿ 4 ಜನ ಇರ್ತಾರೆ. ಗೌತಮ್, RJ, ಆಕಾಂಕ್ಷ, ನಕುಲ್. ಒಂದಿನ ಆಕಾಂಕ್ಷ ಪೇಪರ್ ಓದ್ಬೇಕಾದ್ರೆ ಒಂದು ಮ್ಯಾನ್ಷನ್ ಅಲ್ಲಿ ಅಥವಾ ಒಂದು ಬಂಗ್ಲೆಯಲ್ಲಿ ನಿಧಿ ಅಡಗಿರೋದಾಗಿ ಅವ್ರಿಗೆ ಗೊತ್ತಾಗುತ್ತೆ. ಆದರೆ ಆ ನಿಧಿಯನ್ನ ಪಡ್ಕೊಳ್ಳೋದಕ್ಕೆ ಹೋದವರೆಲ್ಲ ಕಣ್ಮರೆ ಆಗ್ತಾ ಇದ್ದಾರೆ, ಅದೇ ಮನೆಯಲ್ಲಿ ಸಾವಿಗೀಡಾಗ್ತಾ ಇದ್ದಾರೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗುತ್ತೆ. ಸೊ ಇವ್ರ ಟೀಮು ಒಂದು ಪ್ಯಾರಾನಾರ್ಮಲ್ ಆಕ್ಟಿವಿಟಿನ ಇನ್ವೆಸ್ಟಿಗೇಟರ್ ಆಗಿರೋದ್ರಿಂದ ಅಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದು ಒಂದು ಇವರಿಗೆ ಸಾಹಸಮಯ ಘಟನೆ. ಆದ್ರೆ ಆ ನಿಧಿ ಆಸೆಗೆ ಇವರು ಕೂಡ ಆ ನಿಧಿನ ಹುಡ್ಕೋದಿಕ್ಕೆ ಹೊರಡ್ತಾರೆ. ಆಮೇಲೆ ಆ ಮನೆಯ ಮಾಲೀಕ ಆತ ಸತ್ತ ನಂತರ ಆ ಮನೆಯನ್ನ ತನ್ನ ಮಗನಿಗೆ ಬರೀತಾನೆ. ಅವರ ಮಗನು ಕೂಡ ಅಲ್ಲೇ ವಾಸವಾಗಿರೋದಿಕ್ಕೆ ಅದೇ ಬಂಗ್ಲೆಗೆ ಓಡ್ತಾನೆ. ಅವನು ತನ್ನ ತಾಯಿ, ಹೆಂಡತಿ, ಮಕ್ಕಳ ಜೊತೆ ಆ ಮನೆಗೆ ಹೋಗ್ತಾನೆ. ಆ ಮನೆ ಹತ್ರ ಅವನು ತಲುಪೋದಿಕ್ಕೆ ಒಂದು ಕಾರ್ ಮಾಡ್ಕೊಂಡು ಹೋಗ್ತಾನೆ. ಆ ಕಾರ್ ಅವನ್ಗೆ ಯಾವಾಗ ಅದು ಮಾರ್ಗನ್ ಹೌಸ್ ಅಂತ ಗೊತ್ತಾಗುತ್ತೋ ಆಗ ಅವನು ಅವರನ್ನ ಅಲ್ಲೇ ಇಳಿಸಿ, ಇದೊಂದು ಭೂತದ ಬಂಗ್ಲೆ, ನಾನಿಲ್ಲಿ ಬರೋದಿಲ್ಲ ಅಂತ ಹೇಳಿ ತುಂಬಾ ಎದುರ್ಕೊಂಡು ಅವರನ್ನ ನಡು ರಸ್ತೆಯಲ್ಲಿ ಬಿಟ್ಟು ಆತ ಹೊರಟೋಗ್ಬಿಡ್ತಾನೆ. ಆಗ ಅಲ್ಲಿಗೆ ಬಂದಂತ ಪೊಲೀಸ್ ಆಫೀಸರ್ ಅವ್ರಿಗೆ ಧೈರ್ಯ ತುಂಬಿ ಅವ್ರ ಮನೆಗೆ ಅವರೇ ಡ್ರಾಪ್ ಮಾಡ್ತಾರೆ. ಮೊದಲನೇ ದಿನ ಅವ್ರಿಗೆ ಯಾವುದೇ ತೊಂದರೆ ಆಗದೆ ಹೋಗ್ತಾ ಇರ್ತಾರೆ. ಹಾಗೆ ಕಾಲ ಕಳೆದ ಹಾಗೆ ಅವರ ಮನೆಯಲ್ಲಿ ಅವರ ಮಗಳ ವರ್ತನೆ ಬದಲಾಗುತ್ತೆ. ಹಾಗೆ ಅವರ ತಾಯಿ ಕೂಡ ಸತ್ತೋಗ್ತಾರೆ. ಇದನ್ನೆಲ್ಲ ಗಮನಿಸ್ತಾ ಇದ್ದಂತ ಆ ವ್ಯಕ್ತಿ ಪೊಲೀಸ್ ಅವ್ರ ಹತ್ರ ಇದಕ್ಕೆ ಪರಿಹಾರನ ಕೇಳ್ತಾನೆ. ಅದಕ್ಕೆ ನಮ್ಮ ಪೊಲೀಸ್ ಅವರು ಕೂಡ ಡೈನಮೋ ಅನ್ನುವಂತಹ ಒಬ್ಬ ಮಹಾ ಮಾಂತ್ರಿಕನನ್ನ ನಾವು ಭೇಟಿಯಾದ್ರೆ ನಮ್ಮ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿ ಆ ಡೈನಮೋನ ಅವರ ಮನೆಗೆ ಕರೆಸ್ಕೊತಾರೆ. ಸೊ ನಮ್ಗೀಗ ಗೊತ್ತಾಗಿದೆ ಡೈನಮೋ ಯಾರು ಅಂತ. ಅವರೇ ನ್ಯೂಸ್ ಪೇಪರ್ ಅಲ್ಲಿ ನೋಡಿ ಆ ನಿಧಿ ಆಸೆಗೆ ಮತ್ತೆ ಆ ಪ್ಯಾರಾನಾರ್ಮಲ್ ಆಕ್ಟಿವಿಟಿನ ಕಂಡುಹಿಡಿಯೋದಕ್ಕೆ ಬರ್ತಾ ಇರುವಂತಹ ಆ 4 ಜನರ ಟೀಮ್. ಅದರಲ್ಲಿ ಆ ಡೈನಮೋ ಅನ್ನುವಂತಹ ಆ ಮಾಂತ್ರಿಕ ಅಥವಾ ಆ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಮಾತ್ರ ಅವರ ಮನೆಗೆ ಬಂದು ಆ ಸಮಸ್ಯೆಗೆ ಪರಿಹಾರನ ಹುಡುಕಿ ಅಲ್ಲಿರುವಂತಹ ಆ ಅದೃಶ್ಯ ಆತ್ಮವನ್ನ ಬಂಧಿಸಿಟ್ಟು ತಾನು ಕೂಡ ಸತ್ತೋಗ್ತಾನೆ. ಆದ್ರೆ ನಮ್ಮ ಡೈನಮೋ ಮತ್ತೆ ಅದೇ ಜಾಗಕ್ಕೆ ಬರ್ತಾನೆ. ನಾವಿಲ್ಲಿ ಏನೋ ಮಾಯಮಂತ್ರ ನಡೀತಾ ಇದೆ ಅಂತ ಅನ್ಕೊಂಡ್ರೆ ಇಲ್ಲ, ಇದು ಹಿಂದೆ ನಡೆದಿರುವಂತಹ ಘಟನೆ. ಆದ್ರೂ ಕೂಡ ಆ ಡೈನಮೋ ಆ ಆತ್ಮನ ಬಂಧಿಸಿದ್ರು ಕೂಡ ಇವ್ರು ಇಲ್ಲಿ ಹಾಕಿದ್ದಾರೆ. ಇಲ್ಲಿ ಯಾಕೆ ಈ ತರ ಘಟನೆಗಳು ನಡೀತಾ ಇದಾವೆ ಅಂತಂದ್ರೆ ಆ ಡೈನಮೋ ಬಂಧಿಸಿಟ್ಟಿದ್ದ ಆತ್ಮ ಆ ಬಂಧನದಿಂದ ಮುಕ್ತವಾಗಿ ಆ ಮನೆಯಲ್ಲೇ ಇರುತ್ತೆ. ಸೊ ಅದನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬಂದಿರುವಂತಹ ನಮ್ಮ ಡೈನಮೋ ಅಥವಾ ನಮ್ಮ ಗೌತಮ್ ಅವ್ರಿಗೆ ಆ ಆತ್ಮನ ಓಡಿಸೋದಿಕ್ಕಾಗುತ್ತಾ, ಅದಕ್ಕೆ ಅವರು ಯಾರ್ಯಾರ ಸಹಾಯನ ಪಡ್ಕೋತಾರೆ, ಇವರ ಮುಂದಿನ ಕತೆ ಏನಾಗುತ್ತೆ ಅನ್ನೋದನ್ನ ನಾವು ಸಿನಿಮಾದಲ್ಲಿ ನೋಡಿ ತಿಳ್ಕೊಬೇಕು. ನಾನೇನಾದ್ರೂ ಸಂಪೂರ್ಣವಾಗಿ ಈ ಸಿನಿಮಾನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋದೆ ಅಂತಂದ್ರೆ ಈ ವಿಡಿಯೋ ನಿಮ್ಗೆ ಸಾಕಾಗಲ್ಲ. ಯಾಕಂತಂದ್ರೆ ಈ ಹಾರರ್ ಸ್ಟೋರಿಗಳನ್ನ ಯಾವ ತರ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ. ಅದರಿಂದ ನಾನೇನಾದ್ರೂ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ ಈ ಒಂದು ಎಕ್ಸ್ಪ್ಲನೇಷನ್ ವಿಡಿಯೋನೇ ಅರೌಂಡ್ ಒಂದು 40 ಮಿನಿಟ್ಸ್ ಆಗ್ಬೋದು ಅಥವಾ 1 ಅವರ್ ಕೂಡ ಆಗ್ಬೋದು. ಅಷ್ಟು ಸ್ಟೋರಿನ ಈ ಒಂದು ಸಿನಿಮಾದಲ್ಲಿ ನಾವು ಗಮನಿಸಬಹುದು. ಪ್ರತಿಯೊಂದು ಘಟನೆಗೂ ಕೂಡ ಅದ್ಭುತವಾದಂತಹ ಬ್ಯಾಕ್ ಸ್ಟೋರಿನ ಇಟ್ಟಿದ್ದಾರೆ. ಪ್ರತಿಯೊಂದು ವಿಷಯನೂ ತುಂಬಾ ನೀಟಾಗಿ ಅರ್ಥ ಮಾಡಿಸಿದ್ದಾರೆ. ಕಥೆಯ ಬರವಣಿಗೆ ಮಾತ್ರ ಎಷ್ಟು ಸ್ಪಷ್ಟವಾಗಿದೆ ಅಂತಂದ್ರೆ ಯಾವ ಸಂದರ್ಭದಲ್ಲಿ ಯಾವ ಪ್ಲಾಟ್ ಅನ್ನ ಟ್ವಿಸ್ಟ್ ಮಾಡಬೇಕು, ಯಾವ ಸೀಕ್ವೆಲ್ ಅಲ್ಲಿ ಎಂತ ಸಸ್ಪೆನ್ಸ್ ನ ಆಡ್ ಮಾಡಬೇಕು ಅನ್ನುವಂತಹ ಅಂಶಗಳನ್ನ ಕಥೆಯ ಬರಹಗಾರರು ತುಂಬಾ ಚೆನ್ನಾಗಿ ಆಡ್ ಮಾಡಿದ್ದಾರೆ. ಎಲ್ಲಾ ಸಿನಿಮಾದಲ್ಲೂ ಇದ್ದ ಹಾಗೆ ಈ ಸಿನಿಮಾದಲ್ಲೂ ಕೂಡ ಸ್ಕ್ರೀನ್ ಪ್ಲೇ, ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ. ಅಷ್ಟೊಂದು ಪೀಕಲ್ ಏನಿಲ್ಲ, ತುಂಬಾ ಚೆನ್ನಾಗಿದೆ. ಕೆಲವು ಕಡೆ ಯೂಸ್ ಮಾಡಿರುವಂತಹ ಗ್ರಾಫಿಕ್ಸ್, VFX ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಈ ಸಿನಿಮಾದ ಹೈಲೈಟ್ ಅಂತ ಅಂದ್ರೆ ಈ ಸಿನಿಮಾದ ಕಥೆ, ಈ ಸಿನಿಮಾದ ನರೇಷನ್. ಇದೊಂದು ಹಾರರ್ ಮೂವಿ ಆಗಿರೋದ್ರಿಂದ ನಾವು ಗೋಸ್ಟ್ ಬಗ್ಗೆ ಮಾತಾಡ್ಲೇಬೇಕು. ಆ ಗೋಸ್ಟ್ ನೋಡಿದ್ರೆ ನಿಮ್ಗೆ ಯಾವ ತರ ಅನ್ಸುತ್ತೆ ಅಂದ್ರೆ ನಿಮ್ ಕಂಡ್ರಾಗ್ದಿರೋ ಪಕ್ಕದ ಮನೆ ಆಂಟಿ ಅನ್ನಿಸ್ಬಿಡುತ್ತೆ, ಅಥವಾ ಅವಾಗ ನಿಮ್ ಗರ್ಲ್ ಫ್ರೆಂಡ್ ಅನ್ನಿಸ್ಬಿಡ್ಬೋದು. ಯಾಕಂದ್ರೆ ಅಷ್ಟು ಬ್ಯೂಟಿಫುಲ್ ಆಗಿರೋ ಗೋಸ್ಟ್ ನಾನು ಇದುವರೆಗೂ ನೋಡಿಲ್ಲ. ಅಲ್ಲ, ನೋಡಿದೀನಿ, ಬಟ್ ಈ ಮೂವಿಲಿ ತುಂಬಾ ಚೆನ್ನಾಗಿತ್ತು ಗೋಸ್ಟ್. ಅದರಲ್ಲೂ ನಮ್ಮ ಅದಿತಿ ಪ್ರಭುದೇವರ ಮೇಲೆ ಬರುವಂತಹ ಗೋಸ್ಟ್ ಸೀನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಟ್ರೀಟ್. ಆದ್ರೂ ಕೂಡ ಈ ಗೋಸ್ಟ್ ಅನ್ನೋ ವಿಚಾರಕ್ಕೆ ಬಂದ್ರೆ ಈ ಸಿನಿಮಾದಲ್ಲಿ ಗೋಸ್ಟೇ ಇಲ್ಲ ಅಂತ ಅನ್ಕೊಂಡ್ರು ಏನ್ ತಪ್ಪಾಗಲ್ಲ. ಯಾಕಂತಂದ್ರೆ ನಾವು ಗೋಸ್ಟ್ ಮೂವಿಗಳನ್ನ ನೋಡೋದೇ ಜಂಪ್ ಸ್ಕೇರ್ಸ್ಗೋಸ್ಕರ ತಾನೆ. ನಿಮಗೆ ಗೊತ್ತಿದೆ, ಆ ಗೂಸ್ ಬಂಪ್ಸ್ ಫೀಲ್ ಆಗ್ಬೇಕು ನಮಗೆ, ಆ ಜಂಪ್ ಸ್ಕೇರ್ ನಮಗೆ ಫೀಲ್ ಆಗಬೇಕು. ಬಟ್ ಈ ಮೂವಿಯಲ್ಲಿ ನನ್ನ ಅನುಭವಕ್ಕೆ ಒಂದು ಕೂಡ ಗೂಸ್ ಬಂಪ್ಸ್ ಆಗಲಿ, ಒಂದು ಕೂಡ ಜಂಪ್ ಸ್ಕೇರ್ ಸೀನ್ಸ್ ಆಗಲಿ ಬೀಳಲಿಲ್ಲ.
ಕಾಣಲಿಲ್ಲ, ಅನುಭವಕ್ಕೆ ಬರಲಿಲ್ಲ. ಆರ್ ಮೂವಿ ಅಂದಿದ ತಕ್ಷಣ ನಮಗೆಲ್ಲ ಗೊತ್ತಿದೆ, ಅದರಲ್ಲಿ ದೆವ್ವ ಇರುತ್ತೆ, ದೆವ್ವ ನೋಡಿದ್ರೆ ನಮಗೆ ಭಯ ಆಗುತ್ತೆ ಅಂತ. ಸೊ ಇಲ್ಲಿ ಆ ಆರ್ ಅನ್ನುವಂಥ ಎಲಿಮೆಂಟ್ಗೆ ಒತ್ತಾಯ ಕೊಡೋದ್ರ ಬದಲು ನೀವು ಕತೆ ಕಡೆ ಗಮನ ತುಂಬಾ ಹರಿಸಿದ್ದೀರಾ. ಸೊ ಇನ್ನು ಕಾಮಿಡಿ, ಈ ಸಿನಿಮಾದಲ್ಲಿ ಕಾಮಿಡಿ ಅಂತ ದೃಶ್ಯಗಳು ಕೂಡ ತುಂಬಾ ಕಡಿಮೆ ಇದೆ. ಎಂಟರ್ಟೈನ್ಮೆಂಟನ್ನು ನಿಮಗೆ ಅಷ್ಟೊಂದು ಕ್ಯೂರಿಯಾಸಿಟಿ ಕೊಡಲಿಲ್ಲ. ಬಟ್ ಕತೆ ಹೇಳ್ತಾ ಇದ್ದೀನಲ್ಲ, ಆಗ್ಲಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಕತೆ ಒಂದು ಮಾತ್ರ ನಿಮ್ಮನ್ನ ಹಿಡಿದಿಟ್ಕೊಳ್ಳುವಂಥ ಅಂಶ. ಬಟ್ ಅದನ್ನ ಬಿಟ್ರೆ ನೀವು ಈ ಕಥೆಯನ್ನ ಹೊರತುಪಡಿಸಿ ಈ ಆರ್ ಎಲಿಮೆಂಟ್ ಆಗಲಿ, ಈ ಕಾಮಿಡಿ ಜಾನ್ರಾ ಆಗಲಿ, ಇವನ್ನೆಲ್ಲ ಈ ಜಾನ್ರಾಗಳನ್ನ ತೆಗೆದು ಬಿಟ್ರೆ ನಿಮ್ಗೆ ಒಂದು ಒಳ್ಳೆಯ ಕಥೆಯ ಎಂಟರ್ಟೈನ್ಮೆಂಟ್ ಕೊಡುತ್ತೆ ಈ ಸಿನಿಮಾ. ಒಂದು ಕತೆ ತುಂಬಾ ಸ್ಟ್ರಾಂಗ್ ಆಗಿತ್ತು ಅಂತಂದ್ರೆ ಆ ಕತೆ ಮೇಲೆ ನಮ್ಗೆ ಕ್ಯೂರಿಯಾಸಿಟಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಇದೇ ಕ್ಯೂರಿಯಾಸಿಟಿ ಥಿಯೇಟರ್ ಅಲ್ಲಿ ನಿಮ್ಮ ಗಮನನ ಹಿಡಿದಿಟ್ಕೊಳ್ಳೋದು. ಸಿನಿಮಾದಲ್ಲಿ ಆರ್ ಇಲ್ಲ, ಕಾಮಿಡಿ ಇಲ್ಲ, ಎಂಟರ್ಟೈನ್ಮೆಂಟ್ ಇಲ್ಲ, ಬಟ್ ಕ್ಯೂರಿಯಾಸಿಟಿ ತುಂಬಿದೆ. ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಎಷ್ಟು ಮುಖ್ಯ ಅಂತಂದ್ರೆ ಆ ಕ್ಯಾರೆಕ್ಟರ್ ಡೆವಲಪ್ ಮಾಡಬೇಕಾದ್ರೆ ಇನ್ನೊಂದು ಸ್ವಲ್ಪ ಡೆಪ್ತ್ ನ ಈ ಮೂವಿಯಲ್ಲಿ ಆ ಕ್ಯಾರೆಕ್ಟರ್ಗೆ ಕೊಡಬೇಕು ಅಂತ ನನ್ಗನ್ನಿಸ್ತು. ನಿಜ ಹೇಳ್ತಾ ಇದೀನಿ, ಸಿನಿಮಾ ಎಂಡಿಂಗ್ ಕೂಡ ತುಂಬಾ ಅದ್ಭುತವಾಗಿ ಎಂಡಿಂಗ್ ಆಗಿತ್ತು. ಎಂಡಿಂಗ್ ಇಸ್ ಸೋ ಗುಡ್ ಅಂಡ್ ಪರ್ಫೆಕ್ಟ್. ಬಟ್ ಯು ಆರ್ ಕ್ರಿಯೇಟಿಂಗ್ ಅನ್ ಯೂನಿವರ್ಸ್. ನೀವೊಂದು ಈ ಆರ್ ಸಿನಿಮ್ಯಾಟಿಕ್ ಯೂನಿವರ್ಸ್ ನ ಸೃಷ್ಟಿ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ಒಂದು ಬೇಸ್ ಪಾಯಿಂಟ್ ಬೇಕು. ಆದ್ರೆ ನೀವು ಆ ಬೇಸ್ ಪಾಯಿಂಟ್ ನ ಬದಲಾಗಿ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಗಮನ ಕೊಟ್ರಿ. ಸೊ ಫೈನಲಿ ನಮ್ಮ ಸ್ಯಾಂಡಲ್ವುಡ್ ಅಲ್ಲೂ ಕೂಡ ಒಂದು ಆರ್ ಕಾಮಿಡಿ ಜಾನರ್ ಅಲ್ಲಿ ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ಸೃಷ್ಟಿ ಆಗ್ತಾ ಇದೆ ಅಂತಂದ್ರೆ ಅದು ನಮ್ಮ ಕನ್ನಡಿಗರ ಹೆಮ್ಮೆ. ಅದರಲ್ಲೂ ಕೂಡ ನಿಮ್ಮ ಸೆಕೆಂಡ್ ಮೂವಿಯಲ್ಲಿ ನಮ್ಮಕ್ಕ ನಾಗವಲ್ಲಿ ಈಸ್ ಕಮಿಂಗ್ ಬ್ಯಾಕ್. ಸೊ ಫೈನಲಿ ಒಂದು ಒಳ್ಳೆ ನೆರೇಷನ್ ಅಲ್ಲಿ, ಒಂದು ಒಳ್ಳೆ ಸ್ಟೋರಿಯಲ್ಲಿ ಫೀಲ್ ಗುಡ್ ಮೂವಿ ಈ ಚೂಮಂತರ್. ಇದೊಂದು ಇಂಟ್ರೆಸ್ಟಿಂಗ್ ಮೂವಿ. ಸೊ ಈ ಮೂವಿಗೆ ನನ್ನ ಕಡೆಯಿಂದ 4/5 ಸ್ಟಾರ್ ನ ಕೊಡ್ತಾ ಇದ್ದೀನಿ. ಸೊ ಈಗ ನಾನು ಕೊಡ್ತಾ ಇರುವಂತಹ ರೇಟಿಂಗ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಆ ಸಿನಿಮಾಗೆ ಮಾತ್ರ ಸಂಬಂಧಪಟ್ಟಿರುತ್ತೆ. ಈ ರೇಟಿಂಗ್ ಯಾವುದೇ ಸಿನಿಮಾಗಳಿಗೆ ಕಂಪೇರ್ನ ಮಾಡೋ ಅವಶ್ಯಕತೆ ಇಲ್ಲ. ಈ ರೇಟಿಂಗ್ ಆ ಮೂವಿಗೆ ಸಂಬಂಧಪಟ್ಟಿತ್ತಷ್ಟೇ. ಸೊ ಈ ಮೂವಿ ನಿಮ್ಗೆ ಅನ್ನಿಸ್ತು? ಚೂಮಂತರ್ನ ನೀವು ಆಲ್ರೆಡಿ ನೋಡಿದಿರಾ? ನೋಡಿದ್ರೆ ಈ ಸಿನಿಮಾ ಬಗ್ಗೆ ನಿಮ್ಮ ಒಪಿನಿಯನ್, ನಿಮ್ಮ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ನ ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ವಿತ್ ರಾವಣ್ ಕ್ರಿಯೇಟರ್. ಟೇಕ್ ಕೇರ್, ಬಾಯ್.